ಪ್ರಯತ್ನ ಮಾಡ್ತಾ ಇದೀನಿ ಅಂತ ಹೇಳ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಕ್ಕೆ ಸೇವೆ ಸಲ್ಲಿಸಬೇಕಂತ ಹೋರಾಟ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ಈಗಲೂ ಮಾಡ್ತಾ ಇಲ್ವಂತೆ ಅವ್ರ ಅಧ್ಯಕ್ಷರಾದಾಗಿಂದ ಮೊದಲಿಂದನೂ ಮಾಡವ್ರೆ. ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರು ವಹಿಸ್ಕೊಂಡಿರ್ತಕ್ಕಂಥ ಎಲ್ಲ ಇಲಾಖೆಗಳು, ಅದು ಇಂಧನ ಇಲಾಖೆ ಇರ್ಬೋದು, ಈಗ ವಹಿಸ್ಕೊಂಡಿರ್ತಕ್ಕಂಥ ನೀರಾವರಿ ಇಲಾಖೆ ಇರ್ಬೋದು, ಭಾಳ ಯಶಸ್ವಿಯಾಗಿ ನಡೆಸವ್ರೆ. ಇಂಧನ ಇಲಾಖೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿರವರೇ ಕೇಂದ್ರಕ್ಕೆ ಕರೆಸಿ ಅವ್ರಿಗೆ ಆನರ್ ಮಾಡಿರ್ತಕ್ಕಂಥದ್ದನ್ನು ಕೂಡ ನೀವೇ ಬಿತ್ತಾರ ಮಾಡಿದ್ದೀರಾ. ಇವತ್ತು ನೀರಾವರಿ ವಿಚಾರದಲ್ಲಿ ಇವತ್ತು ಏನು ಎತ್ತಿನಹೊಳೆ ಅಂತಕ್ಕಂಥ ಒಂದು ಏನೋ ಆಶಾಗೋಪುರ ಇತ್ತಲ್ಲ, ಅದನ್ನು ನಿಜ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ನೀರನ್ನು ಕೂಡ ಎತ್ತಿ ಅದರಲ್ಲೂ ಕೂಡ ತಮ್ಮ ಆಡಳಿತ ಕೈಚಳಕವನ್ನು ತೋರಿಸಿದ್ದಾರೆ. ಇದರಿಂದ ಅವ್ರು ಎಲ್ಲಿದ್ರು ಕೂಡ ಅವರು ಅವರ ಇಲಾಖೆ ಇರ್ಬೋದು, ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಕ್ಕಂಥದ್ದು, ಅವರ ಚಾಕ್ಯತೆಯನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ಮಾಡ್ಕೊಂಡ್ಬಂದವ್ರೆ, ಈಗಲೂ ಮಾಡ್ತಾರೆ. ಬೈ ಎಲೆಕ್ಷನ್ ತಯಾರಿ ಹೇಗೆ ನಡೀತಿದೆ ಸರ್? ಹೋಗಿದ್ದೀವಿ, ಮುಖಂಡಗಳನ್ನ ಭೇಟಿ ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳ ನಂತರ ತೀರ್ಮಾನಗಳಾಗ್ತವೆ. ಯಾರು ಅಭ್ಯರ್ಥಿ, ನಮ್ಮ ವಿರೋಧಿ ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ಚನ್ನಪಟ್ಟಣದ ಚುನಾವಣೆ ತೀರ್ಮಾನ ಆಗ್ತದೆ. ಸಿಪಿ ಯೋಗೇಶ್ವರ್ಗೆ ಆಹ್ವಾನ ಕೊಟ್ಟಿದ್ದೀರಂತೆ ಕಾಂಗ್ರೆಸ್? ಇಲ್ಲ, ಅವರೇ ಅನೇಕ ಜನ